ಇನ್ನು ಅಭಿಮಾನದಲ್ಲಿ ನಮ್ಮ ಅಭಿಮಾನಿಗಳು ಯಾವ ರೀತಿಯೂ ಕೂಡ ಈ ರೀತಿಯಾದಂತಹ ಅನಾಹುತಗಳನ್ನು ಮಾಡಿಕೊಳ್ಳಬೇಡಿ. ಅಭಿಮಾನಕ್ಕಾಗಿ ಪ್ರಾಣಕ್ಕೆ ಹಾನಿಯನ್ನ ಮಾಡಿಕೊಳ್ಳಬೇಡಿ. ಮೃತ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಬಳಿಕ ನಟ ಯಶ್ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಜೀವ ಬಹಳಷ್ಟು ಅಮೂಲ್ಯವಾದಂಥದ್ದು. ನೀವು ಕೂಡ ಬೆಳಿಬೇಕು, ನಿಮ್ಮ ಕುಟುಂಬಸ್ಥರು ಕೂಡ ಚೆನ್ನಾಗಿರಬೇಕು. ನಮ್ಮ ಅಭಿಮಾನಕ್ಕಾಗಿ ನಿಮ್ಮ ಪ್ರಾಣವನ್ನ ಕಳೆದುಕೊಳ್ಳಬೇಡಿ. ಮೃತ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಬಳಿಕ ನಟ ಯಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಸಂಕಷ್ಟಕ್ಕೆ ಸಿಲುಕಬೇಡಿ. ನಮಗಾಗಿ ಅಭಿಮಾನ ಇದ್ರೂ ಕೂಡ ಎಲ್ಲರೂ ಎಚ್ಚರಿಕೆಯನ್ನ ವಹಿಸಿ. ಅಭಿಮಾನಿಗಳಿಗೆ ರಾಕಿಂಗ್ ಸ್ಟಾರ್ ಯಶ್ ಮನವಿ ಮಾಡಿಕೊಂಡಿದ್ದಾರೆ. ಅಭಿಮಾನ ಯಾವುದೇ ಕಾರಣಕ್ಕೂ ನಾನು ಈ ತರ ವ್ಯಕ್ತಪಡಿಸಬೇಕು, ಬ್ಯಾನರ್ ಹಾಕ್ಬೇಕು, ಇದು ನಾವು ಯಾರು ಇಷ್ಟಪಡಲ್ಲ. ಪ್ರತಿ ವರ್ಷ ಬರ್ತ್ಡೇ ಬಂದ್ರೆ ಈ ತರದ್ದು ನಮ್ಮ ಘಟನೆ ನಡೆದಾಗ ನಮಗೆ ಬರ್ತ್ಡೇ ಅಂದ್ರೇನೆ ಒಂಥರ ನಿಜ ಹೇಳ್ಬೇಕು ಅಸಹ್ಯ ಆಗ್ಬಿಟ್ಟು. ಏನಕ್ಕಿದು ನಿಜ ಹೇಳ್ತಿ ಕೇಳಿ, ಅವರು ಎಲ್ಲಿಂದನೋ ಕುತ್ಕೊಂಡು ಪ್ರೀತಿಯಿಂದ ನಮ್ಗೆ ಹರಿಸಿದ್ರೆ ಸಾಕು, ಅದೇ ನಿಜವಾದ ಬರ್ತ್ಡೇ. ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣನೇ ನೀವೇ 10-15 ದಿನಗಳ ಮುಂಚೆ ಎಲ್ಲ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ. ಯಾರಿಗೂ ತೊಂದರೆ ಆಗ್ಬಾರ್ದು, ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅದು ಬಂದು ಯಾರಿಗೂ ತೊಂದರೆ ಆಗ್ಬಾರ್ದು, ಎಲ್ಲರೂ ಹಾಳಾಗೋ ಚಾನ್ಸಸ್ಗಳಿರುತ್ತೆ. ನಾವು ಹೆಂಗೆ ಹೇಳೋದು, ಬೇಡ ಅಂದ್ರೂ ಬೇಜಾರು ಮಾಡ್ಕೋತಾರೆ. ಮಾಡಿದ್ರೆ ಏನೋ ಒಂದು ಇದಾಗುತ್ತೆ. ಅವ್ರ ಪ್ರೀತಿ ತೋರ್ಸೋದಕ್ಕೆ ಈ ತರ ಮನೆಗೆ ಯಾರಾಗ್ತಾರೆ, ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು. ಮನೆಗೆ ಮಗ ಬರ್ತಾನೆ, ಏನ್ ಹೇಳ್ತಾರಪ್ಪ, ಮನೇಲಿ ಮಕ್ಕಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ. ನಮ್ಮ ಮನೆಗಳಲ್ಲಿ ಸಾವಾದ್ರು ಅದೇ ತಾನೆ, ಏನ್ ಹೇಳಕ್ ಸರ್ ಹೇಳಿ. ಏನ್ ಕೊಟ್ರು ಮಗ ಬರ್ತಾನ, ಅಥವಾ ಈಗ ಹುಡುಗ ಇನ್ನು 20-25 ವರ್ಷದ ಹುಡುಗರು. ಅಭಿಮಾನ ನೀವು ತೋರ್ಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ. ಈ ಬ್ಯಾನರ್ ಕಟ್ಟೋದು, ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು, ಫೋಟೋ ತೆಗೆಯೋದು ಬಿಟ್ಬಿಡಿ. ನಿಜವಾಗ್ಲೂ ನಿಮ್ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ, ನಿಮ್ ಜೀವನಕ್ಕೆ ಏನಿರುತ್ತೆ ಅದ್ರಲ್ಲಿ ಖುಷಿಯಾಗಿರಿ ಸಾಕು. ನನ್ಗಂತೂ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ. ಬೆಳೀತಾ ನಮಗೂ ಏನನ್ಸುತ್ತೆ ಅಂದ್ರೆ ನಾವು ಜನಕ್ಕೂ ಸಿಗಲ್ಲ. ನಾನು ನಿಜ ಹೇಳ್ತೀನಿ ಕೇಳಿ, ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರ್ಬೇಕು ಅಥವಾ ಫ್ಯಾನ್ಸ್ ತೋರಿಸ್ಬೇಕು ಇಂಥವು ಯಾವುದು ನಮ್ಗಿರಲ್ಲ. ನಾವು ಯಾರನ್ನೂ ತೋರಿಸೋದಿಲ್ಲ, ನಾನು ಇದ್ರು ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ. ಅವ್ರು ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡವ್ರು ಇರಬಾರ್ದು. ಯಾಕಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ, ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ.